ಅರೇ ಮಾಡಿಫೈಯರ್ ಯೂಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಅದನ್ನು ಬೇರೆ ಯಾವ ಮೆಥಡಲ್ಲಿ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ನಾವು ಜೋಮೆಟ್ರಿ ನೋಡಿ ಯೂಸ್ ಮಾಡಿಕೊಂಡು ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಅದು ಹೆಂಗೆ ಅಂತ ನೋಡೋಣ. ನಾನೀಗ ಫ್ರಿಡ್ಜ್ ಬಾಗಿಲನ್ನ ತೆಕ್ಕೋತೀನಿ. ಓಕೆ, ಈ ಕ್ಯಾನ್ ಇದೆ. ಸಪೋಸ್ ಈಗ ಎಷ್ಟು ವರ್ಟೆಕ್ಸ್ ಇದೆ ಅಥವಾ ಇದ್ರದ್ದು ಪಾಲಿಕೌಂಟ್ ಎಷ್ಟಿದೆ ಅಂತ ನೋಡೋದಾದರೆ, ಸ್ಟ್ಯಾಟಿಸ್ಟಿಕ್ಸ್ ಹೋದರೆ ಇದ್ರದ್ದು ಫೇಸಸ್ 6000 ಫೇಸ್ ಇದೆ. ಇದಕ್ಕೆ ನಾನೇನಾದರೂ ಅರೇ ಮಾಡಿಫೈಯರ್ ಹಾಕಿದ್ರೆ ಈಗೇನಾಯಿತು, ಫೇಸ್ ಕೌಂಟ್ ಚೆಕ್ ಮಾಡಿ 12,000 ಆಯಿತು. ನಾನು ಇನ್ನೊಂದು ಕಾಪಿ ಮಾಡಿದ್ರೆ 19,000 ಆಯಿತು, ಇನ್ನೊಂದು 25,000. ಸೊ ಪರ್ ಕ್ಯಾನ್ ಇದು 6,000 7,000 ಕೌಂಟನ್ನು ಆ್ಯಡ್ ಮಾಡ್ಕೊಂಡು ಹೋಗುತ್ತೆ. ಸೊ ಇದು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನಿಮಗೆ ರೆಂಡರ್ ಟೈಮು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ ಪ್ರತಿಯೊಂದನ್ನು ಸಪ್ರೇಟಾಗಿ ಅದು ಮೆಮೊರಿಲಿ ಲೋಡ್ ಮಾಡ್ಕೋಬೇಕು, ಪ್ರತಿಯೊಂದು ಮೆಷನ್ನು. ಇದೇ ಥರ ಸಪೋಸ್ ಇದೊಂದು ಈ ಥರ ಫ್ರಿಡ್ಜ್ ಒಂದು 10 ಫ್ರಿಡ್ಜ್ ಇದೆ, ಅದ್ರ ತುಂಬ ಇಲ್ಲಿ ಎಲ್ಲ ಶೆಲ್ಫಲ್ಲೂ ಇದೆ. ಈ ಥರ ಆದಾಗ ರ್ಯಾಮ್ ಮೆಮೊರಿ, ಗ್ರಾಫಿಕ್ಸ್ ಮೆಮೊರಿನೂ ಅದರಿಂದಾಗಿ ತುಂಬೋಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಬೆಸ್ಟ್ ಮೆಥಡ್ ಏನಂದರೆ ಜಾಮೆಟ್ರಿ ನೋಡಲ್ಲಿ ನಾವೀಗ 2 ಮೆಥಡಲ್ಲಿ ಮಾಡ್ಬೋದು. ಫಸ್ಟು ನಾನು ಲೀನಿಯರ್ ಅರೇ, ಅಂದರೆ ಈಗ ಹೀಗೆ ಲೀನಿಯರ್ ಅರೇ ಮಾಡೋದು ಒಂದ್ಸಲ ನೋಡಿಕೊಂಡು, ನೆಕ್ಸ್ಟ್ ಇದನ್ನು ಗ್ರಿಡ್ ಟೈಪ್, ಅಂದರೆ ಫುಲ್ ಶೆಲ್ಫ್ ಫುಲ್ ತುಂಬಿಸೋದು ಹೆಂಗೆ ಅಂತ ನೋಡೋಣ. ಫಸ್ಟು ಒಂದು ಜಾಮೆಟ್ರಿ ನೋಡ್ ತೊಗೋಣ. ಇದು ಆ್ಯಕ್ಚುಲಿ ಫಸ್ಟ್ ಏನು ಬರುತ್ತೆ, ಇದು ಮಾಡಿಫೈಯರ್ದು ನೇಮ್ ಇದು. ಇಲ್ಲಿ ಎರಡನೇ ನೀವು ಅಂತ ಕೊಟ್ಕೊಂಡು ನೀವು ಇಲ್ಲಿ ಏನು ಮಾಡ್ಬೋದು, ಲೀನಿಯರ್ ಅರೇ ಜಾಮೆಟ್ರಿ ನೋಡ್. ಇದು ಎನ್ ಪ್ಯಾನಲ್, ಒತ್ತಿದ್ರೆ ಆಫ್ ಆಗುತ್ತೆ. ಅದನ್ನು ಹೋಗಿಸ್ಕೊಂಡು ಈಗ ನಾವೇನು ಮಾಡಬೇಕು, ಈ ಕ್ಯಾನ್ ಏನಿದೆ ಇದನ್ನು ಮಲ್ಟಿಪಲ್ ಡೂಪ್ಲಿಕೇಟ್ಸ್ ತೊಗೋಬೇಕಲ್ವಾ. ಈ ಡೂಪ್ಲಿಕೇಟ್ಸನ್ನು ಹೆಂಗೆ ಮಾಡ್ಬೋದು, ಅದಕ್ಕೊಂದು ನೋಡಿದೆ, ಡೂಪ್ಲಿಕೇಟ್ ಎಲಿಮೆಂಟ್ಸ್. ಇದೇನು ಮಾಡುತ್ತೆ, ಇದನ್ನು ಮಲ್ಟಿಪಲ್ ಕಾಪೀಸ್ನ ಡೂಪ್ಲಿಕೇಟ್ ಮಾಡುತ್ತೆ. ಬಟ್ ನಾನು ಇಲ್ಲಿ ಹಾಕಿದ ತಕ್ಷಣ ಏನಾಯಿತು, ಎಲಿಮೆಂಟ್ಸ್ ಹೋಗಿ ಪಾಯಿಂಟ್ಸ್ ಆಯಿತು. ಯಾಕೆ ಪಾಯಿಂಟ್ಸ್ ಆಯಿತು ಅಂದರೆ, ಇಲ್ಲಿ ನಾವು ಪಾಯಿಂಟ್ ಅಂತ ಸೆಲೆಕ್ಟ್ ಮಾಡಿದ್ವಿ, ಸೊ ಪಾಯಿಂಟ್ಸ್ ಆಯಿತು. ಈಗ ನೀವು ಬೇಕಾದ್ರೆ ನಾನು ಮಲ್ಟಿಪಲ್ ಮಾಡ್ತಾ ಹೋದ್ರೆ ವರ್ಟೆಕ್ಸ್ ಕೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ನೋಡಿ ಅಲ್ವಾ. ಏನಾಗ್ತದೆ, ಸೇಮ್ ಜಾಗದಲ್ಲಿ ಮಲ್ಟಿಪಲ್ ಕಾಪೀಸ್ ಆಫ್ ವರ್ಟೆಕ್ಸ್ ಅದೇ ಜಾಗದಲ್ಲಿ ಬೀಳ್ತಾಯಿದೆ. ನನಗಿದು ಬೇಡ, ನನಗೆ ಬೇಕಾಗಿರೋದು ಇನ್ಸ್ಟ್ಯಾನ್ಸಸ್. ನನಗೀಗ ಈಗ ಇಲ್ಲಿ ಸಪೋಸ್ ಥಿಯರಿಟಿಕಲಿ ಇಲ್ಲಿ 5 ಡೂಪ್ಲಿಕೇಟ್ಸ್ ಇಲ್ಲಿ ಇರಬೇಕಿತ್ತು, ಬಟ್ ಇಲ್ಲಿ ತೋರಿಸ್ತಾ ಇಲ್ಲ. ಅದು ಯಾಕೆ ತೋರಿಸ್ತಾ ಇಲ್ಲ ಅಂದರೆ, ನಾವಿಲ್ಲಿ ಕೊಡ್ತಾ ಇರೋದು ಜಾಮೆಟ್ರಿನ, ನಾವಿಲ್ಲಿ ಹೇಳ್ತಾ ಇರೋದು ಇನ್ಸ್ಟ್ಯಾನ್ಸನ್ನು ಡೂಪ್ಲಿಕೇಟ್ ಮಾಡುವಂಥ. ಬಟ್ ಇದಕ್ಕೆ ಇನ್ಸ್ಟ್ಯಾನ್ಸ್ ಸಿಗ್ತಾಯಿಲ್ಲ, ಇಲ್ಲಿಗೆ ಏನು ಸಿಗ್ತಾಯಿದೆ, ಜಾಮೆಟ್ರಿ ಸಿಗ್ತಾಯಿದೆ. ನಾವು ಅದನ್ನು ಕನ್ವರ್ಟ್ ಹೆಂಗೆ ಮಾಡಬೇಕಂದ್ರೆ, ಅದಕ್ಕೆ ಇನ್ನೊಂದು ನೋಡಿದೆ, ಜಾಮೆಟ್ರಿ ಟು ಇನ್ಸ್ಟ್ಯಾನ್ಸಸ್. ಸೊ ಜಾಮೆಟ್ರಿಯನ್ನು ಇದು ಇನ್ಸ್ಟ್ಯಾನ್ಸಾಗಿ ಕನ್ವರ್ಟ್ ಮಾಡ್ತು. ಇನ್ಸ್ಟ್ಯಾನ್ಸ್ ಅಂದರೆ ಅದೊಂದು ಕಾಪಿ ಆಯಿತಾ. ಇಲ್ಲಿ 5 ಕಾಪಿ ಇದೆ, ಬಟ್ ಇಲ್ಲಿ ಒಂದೇ ಕಾಣ್ತಾ ಇದೆ. ಮತ್ತೇನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನೋಡಿದ್ರೆ, ಇದು ಸೇಮ್ ಜಾಗದಲ್ಲಿ 5 ಕಾಪಿಯನ್ನು ಇಟ್ಟಿದೆ. ನೀವು ಬೇಕಾದರೆ ನೀವು ಗಮನಿಸಿ, ಇಲ್ಲ 6 ಆಯಿತು ಆಬ್ಜೆಕ್ಟ್ಸ್ ಕೌಂಟ್ 6 ಆಯಿತು. ನಾನು ಇಲ್ಲಿ ಜಾಸ್ತಿ ಮಾಡಿದಂಗೂ ಜಾಸ್ತಿ ಆಗ್ತದೆ, ಆಬ್ಜೆಕ್ಟ್ಸ್ ಕೌಂಟ್ ಜಾಸ್ತಿ ಆಗುತ್ತೆ, ಬಟ್ ಫೇಸ್ ಕೌಂಟ್ ಸೇಮ್ ಇರುತ್ತೆ. ಅದೇ ಅರೇ ಮಾಡಿಫೈಯರ್ ಆಗಿದ್ದರೆ ಇದು ಡಬಲ್ ಆಗ್ತಾ ಹೋಗ್ತಿತ್ತು. ಸೊ ಇದು ಹೆವಿ ಆಗಲ್ಲ. ಮತ್ತು ನೀವು ಎಷ್ಟು 1000 ಕಾಪಿ 10,000 ಕಾಪಿ ಮಾಡಿದ್ರು ಇದು ರೆಂಡ್ರಿಂಗಿಗೆ ಹೆವಿ ಆಗಲ್ಲ. ನನಗೆ ಇದು ಒಂದೇ ಜಾಗದಲ್ಲಿ ಇರೋದನ್ನ ಸ್ಪ್ರೆಡ್ ಔಟ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಅದನ್ನು ವೆಕ್ಟರ್ ಮ್ಯಾಥ್ ಮಾಡಬೇಕಾಗತ್ತೆ. ವೆಕ್ಟರ್ ಮ್ಯಾಥ್ ಏನು ಮಾಡುತ್ತೆ, ಸೊ ಇದರಲ್ಲಿ XYZ ವ್ಯಾಲ್ಯೂ ಇರುತ್ತೆ. ನನಗೆ ಟ್ರಾನ್ಸ್ಲೇಟ್ ಇನ್ಸ್ಟ್ಯಾನ್ಸ್ಗಳನ್ನು ಅಥವಾ ಡೂಪ್ಲಿಕೇಟ್ಗಳನ್ನು ಪೊಸಿಷನ್ ಚೇಂಜ್ ಮಾಡೋದು. ಟ್ರಾನ್ಸ್ಲೇಟ್ ಮೀನ್ಸ್ ಪೊಸಿಷನ್ ಚೇಂಜ್ ಮಾಡೋದು. ನಾನು ಇದ್ರದ್ದು ಪೊಸಿಷನ್ ಚೇಂಜ್ ಮಾಡಬೇಕು. ನಾನು ಇದನ್ನು ಇಲ್ಲಿ ಕೊಡ್ತೇನೆ, ಡೂಪ್ಲಿಕೇಟ್ ಇಂಡೆಕ್ಸ್ ಅಂದರೆ ಏನು ಅಂದರೆ, ಇದು ಏನು ಡೂಪ್ಲಿಕೇಟ್ ಆಗಿದೆಯಲ್ಲ ಅದು ಪ್ರತಿಯೊಂದಕ್ಕೂ ನನ್ನ ನಂಬರ್ ಕೊಟ್ಕೊಂಡು ಹೋಗುತ್ತೆ. ಸಪೋಸ್ ಇಲ್ಲಿ 10 ಕಾಪೀಸ್ ಇದ್ದರೆ ಯಾವಾಗಲೂ ಇಂಡೆಕ್ಸ್ ಶುರು ಆಗೋದು 0ಇಂದ 0 1 2 3 4 5 6 7 8 9 ಅಂತ ನಂಬರ್ ಕೊಟ್ಕೊಳ್ಳುತ್ತೆ. ನಿಮಗೆ ಇದು ವರ್ಕ್ ಆಗ್ತಾಯಿಲ್ಲ, ಯಾಕಂದರೆ ಇದು ಮಲ್ಟಿಪ್ಲೈ ಆಗಬೇಕು. ಇಲ್ಲಿಂದ ನಾನು ಶಿಫ್ಟ್ ಇಟ್ಕೊಂಡು ನೀವು ಮೂವ್ ಮಾಡಿದ್ರೆ ಸ್ಲೋ ಆಗಿ ಮೂವ್ ಆಗುತ್ತೆ. ಸೊ ನೋಡಿ, ಸ್ಪ್ರೆಡ್ ಔಟ್ ಆಯಿತು. ಇದು ಮಲ್ಟಿಪ್ಲೈ ಆಗ್ತದೆ, ಇಂಡೆಕ್ಸ್ ಜೊತೆ ಮಲ್ಟಿಪ್ಲೈ ಆದಾಗ. ನಾನೀಗ ಝೆಡ್ಡಲ್ಲಿ ಮೇಲೆ ಹೋಗ್ಬೇಕಂದ್ರೆ ನಾನು ಈ ಥರ ಕೊಡಬೇಕು, ಹಂಗೆ ಝೆಡ್ ಬೇಡ, ಬರೀ ಎಕ್ಸಲ್ಲಿ ಮಾತ್ರ ಆಗಬೇಕು. ಸೊ ಇದು ಹಿಂಗಾಯಿತು. ಇಲ್ಲಿ ಕೌಂಟ್ ಕಮ್ಮಿ ಮಾಡಿ,
5 ಪ್ಲಸ್ ಒಂದು 6. ಇದು ಲೀನಿಯರ್ ಅರೇ ಆಯಿತು. ಈಗ ನನಗೆ ಸೊ ಇದನ್ನು ಅನ್ಈವನ್ ಆಗಿ ಅಂದರೆ ಯಾರೂ ತೊಗೊಂಡೋಗಿ ನೀಟಾಗಿ ಪೊಸಿಷನ್ ಮಾಡಲಿಕ್ಕೆ ಆಗಲ್ಲ ಇದರೊಳಗಡೆ. ಸೊ ಅದನ್ನು ನ್ಯಾಚುರಲಾಗಿ ಕಾಣಂಗೆ ಹೆಂಗೆ ಇಡಬೇಕು ಅನ್ನೋದನ್ನು ಇದು ಬಂದು ಏನಿದು ಲೀನಿಯರ್ ಅರೇ. ಓಕೆನಾ, ಇದನ್ನು ಕಟ್ ಮಾಡೋಣ. ಕಂಟ್ರೋಲ್ ಹಿಡಿದು ರೈಟ್ ಕ್ಲಿಕ್ ಮಾಡಿದರೆ ಕಟ್ ಆಗುತ್ತೆ. ಜಾಮಿಟ್ರಿ ನೋಡೋದಕ್ಕಾಗೋದಂಗೆ ಒಂದು ಜಾಮಿಟ್ರಿ ಬಂತು, ಔಟ್ಪುಟ್ಟಿಗೆ ಜಾಯ್ನ್ ಆಯಿತು, ಇದು ಇಲ್ಲಿಗೆ ಬಂತು, ಇದು ಜಾಯ್ನ್ ಆಯ್ತಲ್ವಾ. ಈಗ ನನಗೇನು ಬೇಕು, ಇಲ್ಲೊಂದು ಗ್ರಿಡ್ ಹಾಕಬೇಕು. ಸೊ ನಾನೀಗ ಬೇಕಾದರೆ ಸಪ್ರೇಟ್ ಇನ್ನೊಂದು ಗ್ರಿಡ್ ಇಲ್ಲಿ ಹಾಕ್ಕೊಂಡು ಅದನ್ನ ಇಲ್ಲಿ ತರ್ಬೋದು. ಅದು ಸುಮ್ಮನೆ ಅದು ಜಾಗ ತಿನ್ನತ್ತೆ ಅಂತ ನಾನು ಏನು ಮಾಡ್ತೀನಿ, ಇಲ್ಲೇ ಒಂದು ಗ್ರಿಡ್ ಕ್ರಿಯೇಟ್ ಮಾಡ್ತೀನಿ. ಗ್ರಿಡ್ ಅನ್ನೋದು ನೋಡಿದೆ. ಗ್ರಿಡ್ ಕ್ರಿಯೇಟ್ ಮಾಡಿದಾಗ ಏನಾಗುತ್ತೆ, ಗ್ರಿಡ್ಡನ್ನು ನಾನು ಔಟ್ಪುಟ್ ಕೊಟ್ಟಾಗ ಕ್ಯಾನ್ ಹೋಗಿ ಗ್ರಿಡ್ ಮಾತ್ರ ಒಂದು ಕೊರುತ್ತೆ. ಇದು ಸೈಜ್ ಕಮ್ಮಿ ಮಾಡೋಣ. ಓಕೆ, ಇದನ್ನು ಮೂವ್ ಮಾಡಬೇಕು. ಈಗ ಕ್ಯಾನ್ ಇರೋ ಜಾಗದಲ್ಲಿ ಗ್ರಿಡ್ ಬಂದಿದೆ ಅಲ್ವಾ. ಸೊ ನಾವು ಬೇಕಾದರೆ ಗ್ರಿಡ್ಡನ್ನು ಹಿಂಗೆ ಮ್ಯಾನ್ಯುಯಲಿನೂ ಮೂವ್ ಮಾಡ್ಬೋದು, ನೋಡ್ ಥ್ರೂನು ಮೂವ್ ಮಾಡೋದು. ನಾವು ಮ್ಯಾನ್ಯುಯಲಿನೇ ಮೂವ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಕೂರಬೇಕು ಯಾವುದು ಕ್ಯಾನ್ಗಳು. ಸೊ ಕ್ಯಾನ್ ಎಲ್ಲಿದೆ, ಇಲ್ಲಿದೆ. ಅಂದರೆ ಈ ಇನ್ಪುಟಲ್ಲಿ ಕ್ಯಾನ್ ಇದೆ, ಇಲ್ಲಿ ಗ್ರಿಡ್ ಇದೆ. ಈ ಗ್ರಿಡ್ ಮೇಲೆ ಕ್ಯಾನ್ ಕೊಡಬೇಕಂದಾಗ ಗ್ರಿಡ್ಡಲ್ಲಿ ಪಾಯಿಂಟ್ಸ್ ಇರುತ್ತೆ. ಇದು ನಿಮಗೆ ಗೊತ್ತಾಗಬೇಕಂದ್ರೆ ವೈರ್ ಫ್ರೇಮ್ ಆನ್ ಮಾಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ನೀವು ಇದನ್ನು ಲೋಕಲ್ ವ್ಯೂಗೆ ಹೋದರೆ ನೋಡಿ ಈ ಥರ ಇದೆ. ಇಲ್ಲಿ 3 ಇದೆ. ನಾನು ಇದನ್ನು ಜಾಸ್ತಿ ಮಾಡಿದ್ರೆ ಪ್ರತಿಯೊಂದು ಒಂದೊಂದು ಪಾಯಿಂಟ್ ತೊಗೊಂಡು 1 2 3 4 ಈ ಥರ ಇಲ್ಲಿ ಕ್ಯಾನ್ಗಳು ಕೊಡ್ತಾ ಹೋಗುತ್ತೆ. ನಿಮಗೆ ಸಪೋಸ್ ಅದು ಗೊತ್ತಾಗಬೇಕಂದ್ರೆ ಇದನ್ನು ಸಾಲಿಡ್ ವ್ಯೂಗೆ ಹೋದರೆ ನೋಡಿ, ಇಲ್ಲಿ ಇನ್ಸ್ಟೆನ್ಸ್ ಆನ್ ಪಾಯಿಂಟ್. ಈಗ ಇದಕ್ಕೆ ಇನ್ಸ್ಟೆನ್ಸ್ ಕ್ಯಾನನ್ನೇ ಕೊಡ್ತೀನಿ ನಾನು. ನೋಡಿದ್ರೆ ಇಲ್ಲಿ ಇನ್ಸ್ಟೆನ್ಸ್ ಕೌಂಟನ್ನು ಕಮ್ಮಿ ಮಾಡಬೇಕು. ಇದನ್ನು ಇನ್ನೊಂದು ಜಾಸ್ತಿ ಮಾಡ್ಬೋದು. ಈ ಥರ ಕ್ಯಾನ್ ಬಂದು ಕೊಡ್ತು. ನೀವು ಮೆಟೀರಿಯಲ್ ಪ್ರಿವ್ಯೂ ನೋಡಿದ್ರೆ ಇದಕ್ಕೆ ವೈರ್ ಫ್ರೇಮ್ ಆಫ್ ಮಾಡೋಣ. ಓಕೆನಾ, ಈಗೇನಾಯಿತು, ಒಂದೇ ಥರ ನೀಟಾಗಿದೆ. ಈ ಥರ ಯಾರೂ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಅದನ್ನು ಚೇಂಜ್ ಮಾಡಬೇಕು. ಅದಕ್ಕೆ ಏನು ಮಾಡಬೇಕು, ಟ್ರಾನ್ಸ್ಲೇಟ್ ಇನ್ಸ್ಟ್ಯಾನ್ಸಸ್. ಏನಾಗಬೇಕು, ಯಾವಾಗಲೂ ಶೆಲ್ಫ್ ಮೇಲೆ ಇಟ್ಟಾಗ ಝಿ ಡೈರೆಕ್ಷನಲ್ಲಿ ಏನೂ ಆಗಲ್ಲ, ಝಿ ಡೈರೆಕ್ಷನಲ್ಲಿ ಮೂವ್ ಆಗಲ್ಲ. ಓನ್ಲಿ ಏನಾಗುತ್ತೆ, ಎಕ್ಸಲ್ಲಿ ಮತ್ತು ವೈಯಲ್ಲಿ ಸ್ವಲ್ಪ ಅನ್ಈವನ್ನಾಗಿ ಕೂತಿರುತ್ತೆ ಅಲ್ವಾ. ಸೊ ಅದನ್ನು ಮಾಡಬೇಕಂದ್ರೆ ನಾನು ಲೋಕಲ್ ವ್ಯೂವಿಂದ ಇದು ನೋಡಿ, ಇಲ್ಲಿ ಲೋಕಲ್ ವ್ಯೂ ಇದೆ. ನಾನು ಬ್ಯಾಕ್ ಸ್ಲ್ಯಾಶ್ ಅಥವಾ ಶಿಫ್ಟ್ ಪಕ್ಕ ಕ್ವಶನ್ ಮಾರ್ಕ್ ಕೆಳಗಡೆ ಬ್ಯಾಕ್ ಸ್ಲ್ಯಾಶ್ ಇದೆಯಲ್ಲ, ಸೊ ಆ ಕ್ವಶನ್ ಮಾರ್ಕ್ ಕೀ ಒತ್ತಿದ್ರೆ ಅದು ಈ ಥರ ಆಗುತ್ತೆ ಫ್ರಿಜ್ ಒಳಗಡೆ. ನಾವು ಇವಾಗ ಏನು ಮಾಡಬೇಕು, ಗ್ರಿಡ್ ಸೈಜನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಈಗ ಎಕ್ಸ್ ಆ್ಯಂಡ್ ವೈಯಲ್ಲಿ ಸ್ವಲ್ಪ ರ್ಯಾಂಡಮ್ ಆಗಿ ಇರಬೇಕು. ಅದಕ್ಕೆ ರ್ಯಾಂಡಮ್ ವ್ಯಾಲ್ಯೂ ನೋಡು. ಇದರಲ್ಲಿ ಫ್ಲೋಟ್ ಬದಲು ಈ ಫ್ಲೋಟ್ ತಗೊಂಡು ಕಂಬೈನ್ XYZ ಹಾಕ್ಕೊಂಡು ಆ ಥರನೂ ಮಾಡ್ಬೋದು. ಇಲ್ಲ ಈಸಿ ಮೆಥಡು, ಇಲ್ಲಿ ವೆಕ್ಟರ್ ತೊಗೊಳೋದು, ಎಲ್ಲವನ್ನೂ 0 ಮಾಡ್ಕೊಳ್ಳೋದು. ಇದನ್ನು ಇಲ್ಲಿ ಟ್ರಾನ್ಸ್ಲೇಟಿಗೆ ಕೊಟ್ಟರೆ ಏನೂ ಚೇಂಜ್ ಆಗೋಲ್ಲ. ನನಗೆ ಎಕ್ಸ್ ಆ್ಯಂಡ್ ವೈ ಮಾತ್ರ ಸ್ವಲ್ಪ ಚೇಂಜ್ ಆಗಬೇಕು. ಝೆಡ್ ವ್ಯಾಲ್ಯೂ ಏನೂ ಮೂವ್ ಆಗಬಾರ್ದು. ಇದು 0. ಎಕ್ಸಲ್ಲಿ ಸ್ವಲ್ಪ ಚೂರು ಲೈಟಾಗಿ ರ್ಯಾಂಡಮ್ನೆಸ್ ಆ್ಯಂಡ್ ವೈಯಲ್ಲಿ ಸ್ವಲ್ಪ ರ್ಯಾಂಡಮ್ನೆಸ್. ಸೊ ಮನುಷ್ಯರು ಇಟ್ಟಂಗೆ ಸ್ವಲ್ಪ ರ್ಯಾಂಡಮ್ಲಿ ಅನ್ಈವನ್ಲಿ ಇದೆ. ಇದೇ ಥರ ರೊಟೇಟ್ ಇನ್ಸ್ಟ್ಯಾನ್ಸಸ್ ಅಂದರೆ ಇವೆಲ್ಲವೂ ಒಂದೇ ಥರ ಫೇಸಿಂಗಲ್ಲಿದೆ. ಸೊ ಈ ಥರ ಯಾರು ನೀಟಾಗಿ ಒಂದೇ ಥರ ಫೇಸಿಂಗಲ್ಲಿ ಇಡಲಿಕ್ಕಾಗಲ್ಲ. ಅದಕ್ಕೂ ಅಷ್ಟೇ ರೊಟೇಟ್ ಇನ್ಸ್ಟ್ಯಾನ್ಸಸ್ ತೊಗೊಂಡು ಇನ್ಸ್ಟ್ಯಾನ್ಸಸ್ ಮಲ್ಟಿಪಲ್ ಡೂಪ್ಲಿಕೇಟ್ಸ್, ಪ್ರತಿಯೊಂದು ಒಂದೊಂದು ಇಂಡೆಕ್ಸ್, ಪ್ರತಿಯೊಂದು ಮಲ್ಟಿಪಲ್ ಇನ್ಸ್ಟ್ಯಾನ್ಸಸ್. ಇದಕ್ಕೂ ಅಷ್ಟೇ ಇದನ್ನೇ ಶಿಫ್ಟ್ ಡಿ ಡೂಪ್ಲಿಕೇಟ್ ತೊಗೋತೀನಿ, ಇದನ್ನು ಇಲ್ಲಿ ಕೊಡ್ತೀನಿ, ಇಲ್ಲಿಗೆ ರೊಟೇಷನ್ಗೆ. ಸೊ ಈಗ ಏನಾಗಬೇಕು, ಎಕ್ಸ್ ಆ್ಯಂಡ್ ವೈ ರೊಟೇಟ್ ಆಗಬಾರ್ದು, ಓನ್ಲಿ ಝಿ ಡೈರೆಕ್ಷನ್ ಅಂದರೆ ಈ ಥರ ಇಲ್ಲಿ ಅದು ಝಿ ರೊಟೇಷನ್, ಇದು ಮಾತ್ರ ರೊಟೇಟ್ ಆಗಬೇಕು.
ಝಿ ರೊಟೇಷನ್ ಆಗಬೇಕಂದ್ರೆ ಎಲ್ಲವೂ 0 ಇಟ್ಕೊಂಡು ಝಿಯಲ್ಲಿ ಸ್ವಲ್ಪ ವ್ಯಾಲ್ಯೂನ ಚೇಂಜ್ ಮಾಡಿದ್ರೆ ಈ ಥರ ತುಂಬ ಯಾರು ಬ್ಯಾಕ್ ಸೈಡ್ ಕಾಣೋಂಗೆ ಇಡಲ್ಲ, ಸ್ವಲ್ಪ ತುಂಬ ಜಾಸ್ತಿ ಅಂತು ಅಂದರೆ ಇದು. ಮತ್ತು ಇಲ್ಲೂ ಅಷ್ಟೇ ಸ್ವಲ್ಪ ಹಿಂಗೆ ತೊಗೊಂಡು ಥರ ನಿಮಗೆ ಇಲ್ಲಿ ಎಷ್ಟು ಕೌಂಟ್ ಜಾಸ್ತಿ ಆದ್ರೂ ಇದನ್ನು ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಫೇಸ್ ವ್ಯಾಲ್ಯೂ 6 ಆಗುತ್ತೆ. ಆಬ್ಜೆಕ್ಟ್ ಕೌಂಟ್ ಜಾಸ್ತಿ ಆಗುತ್ತೆ ಬಿಟ್ಟರೆ ಮೇನ್ ಫೇಸ್ ವ್ಯಾಲ್ಯೂ ಜಾಸ್ತಿ ಆಗಿಲ್ಲ ಅಂದರೆ ನಿಮಗಿದು ಹೆವಿ ಅನಿಸಲ್ಲ ಸಿಸ್ಟಮ್ಗೆ. ಸಪೋಸ್ ನಾನು ಇದನ್ನು ಡೂಪ್ಲಿಕೇಟ್ ತೊಗೋತೀನಿ. ನಾವೀಗ ಇದನ್ನು ಏನಾದರೂ ಈಗ ಪ್ರತಿ ಶೆಲ್ಫಲ್ಲೂ ಡಿಫ್ರೆಂಟ್ ಆಗಿರಬೇಕು ಅನಿಸಿದ್ರೆ ಅವಾಗೇನು ಮಾಡಬೇಕು, ಈ ವ್ಯಾಲ್ಯೂನ ಇಲ್ಲಿ ಇನ್ಪುಟ್ಟಿಗೆ ತೊಗೊಂಡ್ರೆ ನಮಗೆ ಇಲ್ಲಿ ಕಂಟ್ರೋಲ್ ಸಿಗುತ್ತೆ. ಓಕೆನಾ, ಮ್ಯಾಕ್ಸ್ ಅಂತ ಹೆಸರು ಕೊಡೋ ಬದಲು ಇಲ್ಲಿಗೆ ನಾವೇನು ಹೆಸರು ಕೊಡಬೇಕಂದ್ರೆ ರ್ಯಾಂಡಮ್ ಪೊಸಿಷನ್ ಆಯಿತಾ. ಆಮೇಲೆ ರೊಟೇಷನ್ ರ್ಯಾಂಡಮ್ ವ್ಯಾಲ್ಯೂನ ಇದ್ರ ಥ್ರೂ ಕೊಡ್ಬೋದು. ಸೊ ಇದನ್ನು ಇಲ್ಲಿ ಕೊಡ್ತೀನಿ, ರ್ಯಾಂಡಮ್ ರೊಟೇಟ್. ಓಕೆನಾ, ಮತ್ತು ಕೌಂಟು ಇದಕ್ಕೆ ಕೌಂಟ್ ಎಕ್ಸ್ ವೈ. ಓಕೆ, ಈಗ ನಾನು ಇದನ್ನು ಶೆಲ್ಫಲ್ಲಿ ಮೇಲೆ ತೊಗೊಂಡೋಗಿ ಇಟ್ಕೊಂಡ್ರೆ ಸಪೋಸ್ ನನಗೆ ಇಲ್ಲಿ ಕಡಿಮೆ ಸಾಕು. ಈಗ ಈ ಖಾಲಿ ಆಗಿದೆ ಸ್ವಲ್ಪ, ಆವಾಗ ಖಾಲಿ ಆಯಿತು. ಇಲ್ಲಿ ನಾನು ವ್ಯಾಲ್ಯೂನ ಚೇಂಜ್ ಮಾಡಿದ್ರೆ ಆಯಿತಾ. ಇದು ಬೇಕಿದ್ರೆ ನಾವು ಇದನ್ನು ತೊಗೋಬೋದು, ಸೈಜ್ ಎಕ್ಸ್ ಆ್ಯಂಡ್ ವೈ. ಇದನ್ನು ಚೇಂಜ್ ಮಾಡಿದ್ರೆ ಏನಾಗುತ್ತೆ ಈ ಥರ. ಇಲ್ಲಿ ನಾವು ರೊಟೇಷನ್ ತುಂಬ ವೇರಿ ಮಾಡೋಣ. ಓಕೆ ಆಯಿತಾ. ಇದೇ ಥರ ಇದನ್ನು ಮತ್ತೊಂದು ಡೂಪ್ಲಿಕೇಟ್ ಶಿಫ್ಟ್ ಡಿ ಝಿ ಡೈರೆಕ್ಷನ್ ಕೆಳಗೆ ತೊಗೊಂಡೋಗಿ ಇಲ್ಲಿ ಇಟ್ಕೊಂಡು ಈಗ ಮತ್ತೆ ಇಲ್ಲಿ ನಾನು ಕೌಂಟನ್ನು ಹೆಚ್ಚು ಕಡಿಮೆ ಮಾಡ್ಬೋದು, ಸೈಜ್ ಎಕ್ಸ್ ಕಮ್ಮಿ ಮಾಡ್ಬೋದು. ಇಲ್ಲಿ ಝಿ ವ್ಯಾಲ್ಯೂ ಮುಟ್ಟಬಾರ್ದು, ಬೇಡ. ಎಕ್ಸ್ ವ್ಯಾಲ್ಯೂ ತುಂಬ ರೊಟೇಷನ್ ಅಷ್ಟೇ ತುಂಬ ವೇರಿ ಮಾಡಿದ್ದಾರೆ. ಇದು ಜಾಮೆಟ್ರಿ ನೋಡೋದು ಪರ್ಪಸ್. ಥ್ಯಾಂಕ್ ಯು. ನಿಮಗೆ ಬೇರೆ ಇದೇ ಥರ ಇನ್ಯಾವುದಾದ್ರೂ ಟ್ಯುಟೋರಿಯಲ್ ಮಾಡಬೇಕು ಅಥವಾ ಜಾಮೆಟ್ರಿ ನೋಡಲ್ಲಿ ಪರ್ಟಿಕ್ಯುಲರ್ಲಿ ಯಾವ್ದಾದ್ರು ಒಂದು ನೋಡ್ ಬಗ್ಗೆ ನಿಮಗೆ ಗೊತ್ತಾಗಬೇಕು ಅಂತಿದ್ದರೆ ಅದನ್ನು ಕಮೆಂಟ್ ಮಾಡಿ ಹೇಳಿ, ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೇನೆ. ಇನ್ನೂ ಹೆಚ್ಚೆಚ್ಚು ಜಾಮೆಟ್ರಿ ನೋಡ್ ಬಗ್ಗೆ ಅಥವಾ ಬ್ಲೆಂಡರ್ ಬಗ್ಗೆ ಟ್ಯುಟೋರಿಯಲ್